ಹೆಲೋ, ಜಸ್ಟ್ ಹೈಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಎಕ್ಸಾಮ್ ಪರ್ಪಸ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಹಾಗಾದರೆ ಇವತ್ತು ನಮ್ಮ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಫಸ್ಟ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಟ್ಯಾಬ್ ಕಂಟೈನ್ಸ್ ಆಪ್ಷನ್ ಟು ಸೆಟ್ ಸ್ಟೈಲ್ಸ್ ಫಾರ್ ವೇರಿಯಸ್ ಎಂಟ್ರೀಸ್ ಇನ್ ದ ಟೇಬಲ್ ಆಫ್ ಕಂಟೆಂಟ್. ಅಂದರೆ ಟೇಬಲ್ ಆಫ್ ಕಂಟೆಂಟಲ್ಲಿ ಬೇರೆ ಬೇರೆ ಸ್ಟೈಲನ್ನು ಅಪ್ಲೈ ಮಾಡೋದಕ್ಕೆ ನಮಗೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಕನ್ನಡದಲ್ಲಿ ಅದೇ ಬೇಕಾದರೆ ಕಂಪ್ಯೂಟರ್ನಲ್ಲಿ ಟೇಬಲ್ ಆಫ್ ಕಂಟೆಂಟ್ನಲ್ಲಿ ವಿವಿಧ ಎಂಟ್ರಿಗಳ ಶೈಲಿಯನ್ನು ಅಂದರೆ ಸ್ಟೈಲ್ಸನ್ನು ಹೊಂದಿಸಲು ಯಾವ ಟ್ಯಾಬ್ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಪ್ಷನ್ಸ್ ಏನಿದೆ ನೋಡೋಣ. ಸೊ ಆಪ್ಷನ್ ಎ ಬಂದು ಸ್ಟೈಲ್ಸ್, ಎಂಟ್ರೀಸ್, ಬ್ಯಾಕ್ಗ್ರೌಂಡ್ ಮತ್ತು ಟೈಪ್. ಇವಿಷ್ಟರಲ್ಲಿ ಕಂಪ್ಯೂಟರ್ನಲ್ಲಿ ಟೇಬಲ್ ಆಫ್ ಕಂಟೆಂಟನ್ನು ಎಂಟ್ರಿಗಳನ್ನು ಚೇಂಜ್ ಮಾಡೋದಕ್ಕೆ ನಾವು ಯಾವ ಟ್ಯಾಬ್ಗಳನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸ್ಟೈಲನ್ನು ಬಳಸ್ತೀವಿ, ಹೌದಲ್ವಾ? ನಾ ಇದನ್ನು ನಿಮಗೆ ಲಿಬ್ರೆ ಆಫೀಸ್ ರೈಟರ್ ಪಾಠ ಮಾಡುವಾಗ ಹೇಳಿದ್ದೆ, ಹೌದಲ್ವಾ? ಸೊ ಹಾಗಾದರೆ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಕ್ವಶನ್ ನಂಬರ್ 2 ಏನು? ಟ್ರ್ಯಾಕ್ ಚೇಂಜಸ್ ಆಪ್ಷನ್ ಈಸ್ ಅವೈಲೇಬಲ್ ಇನ್ ದ ಡ್ಯಾಶ್ ಮೆನು ಅಥವಾ ಇನ್ ದ ಮೆನು ಆಫ್. ಓಕೆನಾ? ಸೊ ಕನ್ನಡದಲ್ಲಿ ಟ್ರ್ಯಾಕ್ ಚೇಂಜಸ್ ಆಯ್ಕೆಯನ್ನು ಯಾವ ಮೆನುದಲ್ಲಿ ಕಂಡುಹಿಡಿಯಬಹುದು, ಅಂದರೆ ಟ್ರ್ಯಾಕ್ ಚೇಂಜಸ್ಸು ಯಾವ ಮೆನುನಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಪ್ಷನ್ಸ್ ಏನಿದೆ ನೋಡಿರಿ. ಆಪ್ಷನ್ ಎ ಫೈಲ್, ಆಪ್ಷನ್ ಬಿ ಎಡಿಟ್, ಆಪ್ಷನ್ ಸಿ ಇನ್ಸರ್ಟ್, ಆಪ್ಷನ್ ಡಿ ವ್ಯೂ. ಇದು ಓಕೆನಾ? ಇದೇಂದು ವ್ಯೂ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಾದರೆ ವ್ಯೂವಲ್ಲಿ ಬರುತ್ತಾ, ಟ್ರ್ಯಾಕ್ ಚೇಂಜಸ್ಸು ಎಡಿಟಲ್ಲಿ ಬರುತ್ತಾ, ಫೈಲಲ್ಲಿ ಬರುತ್ತಾ, ಇನ್ಸರ್ಟಲ್ಲಿ ಬರುತ್ತಾ? ಸೊ ನಮ್ಮ ಆನ್ಸರ್ ಬಂದು ಎಡಿಟ್ ಆಪ್ಷನಲ್ಲಿ ಬರುತ್ತೆ, ಹೌದಲ್ವಾ? ಮೆನು ಬಾರಲ್ಲಿ ಎಡಿಟ್ ಆಪ್ಷನಲ್ಲಿ ನಮಗೆ ಟ್ರ್ಯಾಕ್ ಚೇಂಜಸ್ ಆಪ್ಷನ್ನು ಕಂಡು ಬರುತ್ತೆ. ಓಕೆನಾ? ಸೊ ಥರ್ಡ್ ಕ್ವಶನ್ ಏನಿದೆ ನೋಡಿ. ಹಾಗಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪ್ರೊವೈಡೆಡ್ ಬೈ ಇಮೇಜ್ ಟೂಲ್ ಬಾರ್. ಅಂದರೆ ಇಮೇಜ್ ಟೂಲ್ ಬಾರಿಂದ ಕೆಳಗಿನ ಯಾವ ಆಪ್ಷನ್ನು ಕೊಟ್ಟಿಲ್ಲ ಅಥವಾ ಸಂಬಂಧ ಇಲ್ಲ ಅಂತ ಕೇಳಿದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಇಮೇಜ್ ಟೂಲ್ ಬಾರ್ನಿಂದ ಒದಗಿಸಲ್ಪಟ್ಟಿದೆ, ಅಂದರೆ ಇಮೇಜ್ ಟೂಲ್ ಬಾರಿಂದ ಯಾವುದನ್ನು ಕೊಟ್ಟಿದ್ದಾರೆ ಈ ಕೆಳಗಡೆ ಇರೋ ಆಪ್ಷನ್ಸಲ್ಲಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಪ್ಷನ್ ಎ ಏನು ನೋಡ್ರಿ. ಆಪ್ಷನ್ ಎ ಬಂದು ಫಿಲ್ಟ್ರಿಂಗ್, ಆಪ್ಷನ್ ಬಿ ಕ್ರಾಪಿಂಗ್, ಆಪ್ಷನ್ ಸಿ ಫ್ಲಿಪ್ಪಿಂಗ್, ಆಪ್ಷನ್ ಡಿ ಕಾಪಿಂಗ್. ನಿಮಗೆ ಫಿಲ್ಟ್ರಿಂಗ್ ಅಂದರೆ ಎಂತ ಗೊತ್ತು, ಕ್ರಾಪಿಂಗ್ ಅಂದರೆ ಎಂತ ಗೊತ್ತು, ಫ್ಲಿಪ್ಪಿಂಗ್ ಅಂದರೆ ಎಂತ ಗೊತ್ತು, ಕಾಪಿಂಗ್ ಅಂದರೆ ಎಂತ ಗೊತ್ತು. ಸೊ ಇವಿಷ್ಟು ಆಪ್ಷನ್ಗಳಲ್ಲಿ ಯಾವುದು ಇಮೇಜ್ ಟೂಲ್ ಬಾರು ಕೊಡಲ್ಲ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಇಲ್ಲಿ ಏನಾಗುತ್ತೆ ನಮ್ಮದು? ಹಾಗಾದರೆ ಫಿಲ್ಟ್ರಿಂಗ್, ಹೌದಲ್ವಾ? ಫಿಲ್ಟರಲ್ಲಿ ನಮಗೆ ಇಮೇಜ್ ಟೂಲ್ ಬಾರಲ್ಲಿ ಬರಲ್ಲ. ಇಮೇಜ್ ಟೂಲ್ ಬಾರಲ್ಲಿ ನಮಗೆ ಫ್ಲಿಪ್ಪಿಂಗ್, ಕಾಪಿ ಮತ್ತು ಕ್ರಾಪಿಂಗ್ ಮಾಡೋದಕ್ಕೆ ಬರುತ್ತೆ. ಬಟ್ ಈ ಫಿಲ್ಟ್ರಿಂಗ್ ಎಲ್ಲಿ ಬರುತ್ತೆ ಹೇಳ್ರಿ? ಎಡಿಟ್ ಆಪ್ಷನಲ್ಲಿ ಬರುತ್ತೆ. ಇಮೇಜ್ ಎಡಿಟ್ ಮಾಡೋಕೆ ಹೋಗ್ತೀವಲ್ಲ, ಇಮೇಜ್ ಎಡಿಟ್ ಟೂಲ್ ಬಾರಲ್ಲಿ ನಮಗೆ ಫಿಲ್ಟ್ರಿಂಗ್ ಕಂಡು ಬರುತ್ತೆ. ಓಕೆನಾ? ಸೊ ಹಾಗಾದರೆ ನಮ್ಮದು ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಫಾಲೋಯಿಂಗ್ ಶಾರ್ಟ್ಕಟ್ ಕೀ ಕ್ಯಾನ್ ಬಿ ಯೂಸ್ಡ್ ಟು ಆಕ್ಸೆಸ್ ಅ ಸ್ಟೈಲ್ ಮೆನು. ಅಂದರೆ ಸ್ಟೈಲ್ ಮೆನುವನ್ನು ಪ್ರವೇಶಿಸಲು ಈ ಕೆಳಗಿನ ಶಾರ್ಟ್ಕಟ್ ಕೀಯನ್ನು ಬಳಸಬಹುದು. ಸ್ಟೈಲ್ ಮೆನುವನ್ನು ನಾವು ಓಪನ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಇದು ಡೈರೆಕ್ಟಾಗಿ ಆಪ್ಷನ್ಸು F11 ಫಂಕ್ಷನ್ ಕೀ, F5 ಫಂಕ್ಷನ್ ಕೀ, F3 ಫಂಕ್ಷನ್ ಕೀ, F7 ಫಂಕ್ಷನ್ ಕೀ. ಸೊ ನಮ್ಮ ಆನ್ಸರ್ ಬಂದು ಇಲ್ಲೇನಾಗುತ್ತೆ? F11 ಫಂಕ್ಷನ್ ಕೀ, ಹೌದಲ್ವಾ? ಇದನ್ನು ನಾನು ನಿಮಗೆ ಮುಂಚೆ ಕೂಡ ಹೇಳಿದ್ದೀನಿ, ಹೌದಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ. ದ ಟೆಕ್ಸ್ಟ್ ಆರ್ ಇಮೇಜ್ ವಿಚ್ ಅಪಿಯರ್ಸ್ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೇಜ್ ಈಸ್ ಕಾಲ್ಡ್. ಪುಟದ ಹಿನ್ನೆಲೆಯಲ್ಲಿ ಕಾಣಿಸಿಕೊಳ್ಳುವ ಪಠ್ಯ ಅಥವಾ ಚಿತ್ರವನ್ನು ಹೀಗೆ ಕರೆಯಲಾಗುತ್ತದೆ. ಅಂದರೆ ನಾವು ಬರೆದಿರೋ ಟೆಕ್ಸ್ಟ್ ಹಿಂದ್ಗಡೆ ಕಾಣುವಂಥ ಚಿತ್ರವನ್ನು ಅಥವಾ ಬೇರೆ ಒಂದು ಅಕ್ಷರಗಳನ್ನು ಏನೆಂದು ಕರಿತೀವಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಬಂದು ವಾಟರ್ ಮಾರ್ಕ್, ಆಪ್ಷನ್ ಬಿ ಬಂದು ಟ್ರೇಡ್ ಮಾರ್ಕ್, ಆಪ್ಷನ್ ಸಿ ಬಂದು ಕಾಪಿರೈಟ್, ಆಪ್ಷನ್ ಡಿ ಬಂದು ಎಂಬಸಿಂಗ್. ಸೊ ಯಾವುದು ಆನ್ಸರ್? ಹಾಗಾದರೆ ನಾವು ಅದನ್ನು ವಾಟರ್ ಮಾರ್ಕ್ ಅಂತ ಕರಿತೀವಿ, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದರೆ. ಸೊ ಕ್ವಶನ್ ನಂಬರ್ 6. ರೈಟರ್ ಸಾಫ್ಟ್ವೇರ್ ಯಾವ ಮೆನು ಒದಗಿಸುತ್ತದೆ? ರೈಟರ್ ಸಾಫ್ಟ್ವೇರ್
ಯಾವ ಮೆನು ಒದಗಿಸುತ್ತದೆ ಅಂದರೆ ಇದು ಇಂಗ್ಲೀಷಲ್ಲಿ ರೈಟರ್ ಸಾಫ್ಟ್ವೇರ್ ವಿಲ್ ಪ್ರೊವೈಡ್ ಡ್ಯಾಶ್ ಮೆನು ಅಂತ ಇಲ್ಲಿ ಕೇಳಿದ್ದಾರೆ. ಓಕೆನಾ. ಸೊ ಹಾಗಾದರೆ ಸ್ಟೇಟಸ್ ಬಾರ್, ಟೈಟಲ್ ಬಾರ್, ಪ್ಯಾರಾಗ್ರಾಫ್, ಮ್ಯಾಕ್ರೋ. ರೈಟರ್ ಸಾಫ್ಟ್ವೇರ್ ಯಾವ ಮೆನು ಒದಗಿಸುತ್ತದೆ? ಸೊ ಯಾವುದು ಬರುತ್ತೆ ಇದಕ್ಕೆ ಆನ್ಸರು? ಪ್ಯಾರಾಗ್ರಾಫ್, ಹೌದಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಯಾವುದು ಕೆಳಗೆ ನೀಡಿರುವುದರಲ್ಲಿ ಯಾವುದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ? ಸೊ ಆಪ್ಷನ್ಸ್ ಏನಿದೆ ನೋಡ್ರಿ. ಆಪ್ಷನ್ ಎ ಕ್ಯಾಲ್ಕ್, ಆಪ್ಷನ್ ಬಿ ಬೇಸಿಕ್, ಆಪ್ಷನ್ ಸಿ ರೈಟರ್, ಆಪ್ಷನ್ ಡಿ ಮ್ಯಾಕ್ರೋ. ಸೊ ಇದ್ರದ್ದು ಆನ್ಸರ್ ಏನಿದೆ ನೋಡ್ರಿ. ಆನ್ಸರ್ ಬಂದು ಆಪ್ಷನ್ ಬಿ ಬೇಸಿಕ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8. ದ ಡಿಫಾಲ್ಟ್ ಫಂಕ್ಷನ್ ಯೂಸ್ಡ್ ಟು ಕನ್ಸಾಲಿಡೇಟ್ ದ ಡಾಟಾ ಅಂದರೆ ಡೇಟಾವನ್ನು ಕ್ರೋಢೀಕರಿಸಲು ಡೇಟಾವನ್ನು ಕ್ರೋಢೀಕರಿಸಲು ಬಳಸುವ ನಿಯೋಜಿತ ಅಂದರೆ ಡಿಫಾಲ್ಟ್ ಫಂಕ್ಷನ್ ಕಾರ್ಯ ಯಾವುದು? ಓಕೆನಾ. ದ ಡಿಫಾಲ್ಟ್ ಫಂಕ್ಷನ್ ಯೂಸ್ ಟು ಕನ್ಸಾಲಿಡೇಟ್ ದ ಡಾಟಾ ಅಂದರೆ ಡಾಟಾವನ್ನು ಒಟ್ಟುಗೂಡಿಸಲು ಯಾವ ಒಂದು ಡಿಫಾಲ್ಟ್ ಫಂಕ್ಷನ್ನ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ನೋಡ್ರಿ. ಎವರೇಜನ್ನು ಬಳಸ್ತೀವ, ಮ್ಯಾಕ್ಸ್, ಕೌಂಟ್ ಆರ್ ಸಮ್. ಸೊ ನಮಗೆ ಒಗ್ಗೂಡಿಸೋಕ್ಕೆ ನಾವೇನು ಮಾಡ್ತೀವಿ? ಸಮ್ಮನ್ನು ಬಳಸ್ತೀವಿ, ಹೌದಲ್ವಾ? ಸೊ ಆನ್ಸರ್ ಬಂದಿರೋದು ಸಮ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. 9ನೇ ಕ್ವಶನ್. ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ವ್ಯಾಲಿಡ್ ಮ್ಯಾಕ್ರೋ ನೇಮ್. ಸೊ ಇವಾಗ ನಾವು ಮ್ಯಾಕ್ರೋ ಯೂಸ್ ಮಾಡಬೇಕಾದ್ರೆ ಮ್ಯಾಕ್ರೋಗೆ ಒಂದು ನೇಮನ್ನು ಕೊಡಬೇಕಾಗತ್ತಲ್ಲ, ಒಂದು ಹೆಸರನ್ನು ಕೊಡಬೇಕಲ್ಲ. ಆ ಹೆಸರು ಇಲ್ಲಿ ಕೆಳಗೆ ನೀಡಿರುವುದರಲ್ಲಿ ಯಾವುದು ಇನ್ವ್ಯಾಲಿಡ್ ಆಗಿದೆ ಅಂದರೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಅಮಾನ್ಯವಾದ ಮ್ಯಾಕ್ರೋ ಹೆಸರು ಯಾವುದು? ಓಕೆ. ಸೊ ಆಪ್ಷನ್ ಎ ಒನ್ ಫಾರ್ಮ್ಯಾಟ್ ವರ್ಡ್, ಆಪ್ಷನ್ ಬಿ ಫಾರ್ಮ್ಯಾಟ್ ವರ್ಡ್, ಆಪ್ಷನ್ ಸಿ ಫಾರ್ಮ್ಯಾಟ್ ಪ್ಲಸ್ ವರ್ಡ್, ಆಪ್ಷನ್ ಡಿ ಫಾರ್ಮ್ಯಾಟ್ ವರ್ಡ್. ಸೊ ನಮಗೆ ಮ್ಯಾಕ್ರೋ ನೇಮ್ ಕೊಡಬೇಕಾದ್ರೆ ನಮಗೆ ನಂಬರ್ಸ್ ಇರೋ ಆಗಿಲ್ಲ. ಓಕೆನಾ. ವರ್ಡ್ ಇದ್ದರೆ ನಡೆಯುತ್ತೆ ಫಾರ್ಮ್ಯಾಟ್ ಆಗಿರೋದು, ಬಟ್ ನಮಗೆ ನಂಬರ್ ಸ್ಟಾರ್ಟಿಂಗಲ್ಲಿ ಬರೋ ಆಗಿಲ್ಲ, ಹೌದಲ್ವಾ? ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಒನ್ ಫಾರ್ಮ್ಯಾಟಿಂಗ್ ವರ್ಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಹಾಗಾದರೆ 10. ದ ಫಾಲೋಯಿಂಗ್ ಕಮೆಂಟ್ಸ್ ಆಪ್ಷನ್ ಆರ್ ಆ್ಯಡೆಡ್ ಇನ್ ಕ್ಯಾಲ್ಕ್ ಅಂದರೆ ಕ್ಯಾಲ್ಕ್ನಲ್ಲಿ ಈ ಕೆಳಗಿನ ಕಾಮೆಂಟ್ಗಳ ಆಯ್ಕೆಯನ್ನು ಸೇರಿಸಲಾಗಿದೆ. ದ ಫಾಲೋಯಿಂಗ್ ಕಮೆಂಟ್ಸ್ ಆಪ್ಷನ್ ಆರ್ ಆ್ಯಡೆಡ್ ಇನ್ ಕ್ಯಾಲ್ಕ್. ಯಾವ ಕಾಮೆಂಟ್ ಆಪ್ಷನ್ಸ್ನ ಕ್ಯಾಲ್ಕಲ್ಲಿ ಆ್ಯಡ್ ಮಾಡಿದ್ದೀವಿ ಕೆಳಗಿನೋದರಲ್ಲಿ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಆಪ್ಷನ್ ಎ ಬಂದು ಮಲ್ಟಿಪಲ್ ಶೀಟ್ಸ್, ಆಪ್ಷನ್ ಬಿ ಸೇಮ್ ಶೀಟ್, ಆಪ್ಷನ್ ಸಿ ಬೈ ಆಥರ್, ಆಪ್ಷನ್ ಡಿ ಡಿಫ್ರೆಂಟ್ ಶೀಟ್. ಅಂದರೆ ಇವಾಗ ನಾವು ಒಂದು ಸೆಲ್ಗಾಯಿತು ಒಂದು ರಿವ್ಯೂ ಮಾಡುವಾಗ ನಾವು ಕಮೆಂಟನ್ನು ಆ್ಯಡ್ ಮಾಡ್ತೀವಲ್ಲ, ಅಲ್ಲಿ ನಮಗೆ ಕ್ಯಾಲ್ಕಲ್ಲಿ ಯಾವ ಕಮೆಂಟ್ಸು ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದಕ್ಕೆ ಆಪ್ಷನ್ ಬಂದು ಬೈ ಆಥರ್. ಬೈ ಆಥರ್ ಅಂದರೆ ಈಗ ನಾನು ಮಾಡಿರೋ ಒಂದು ಡಾಕ್ಯುಮೆಂಟು ಅಥವಾ ಒಂದು ಕ್ಯಾಲ್ಕಿನ ಒಂದು ಡಾಕ್ಯುಮೆಂಟ್ಗೆ ನಾನು ಕಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು? ಕಮೆಂಟಲ್ಲಿ ಡಿಫಾಲ್ಟಾಗಿ ನಮಗೆ ಬೈ ಆಥರ್ ಅಂತ ಬರುತ್ತೆ. ಅವಾಗ ನಾವು ಕಮೆಂಟ್ ಮಾಡಿದ್ರೆ ಯಾರು ಮಾಡಿದರು ಅಂತ ನಾವು ಚೆಕ್ ಮಾಡ್ತೀವಿ, ನೋಡಿದ್ದೀರಾ ಕ್ಯಾಲ್ಕಲ್ಲಿ? ಸೊ ಯಾರು ಮಾಡಿದರು ಅಂತ ನೋಡಿದಾಗ ಇವಾಗ ನಾನು ಮಾಡಿರೋ ಡಾಕ್ಯುಮೆಂಟನ್ನು ನಾನೇ ಕಮೆಂಟ್ ಮಾಡಿದರೆ ಸೊ ಅಲ್ಲಿ ಕೆಳಗಡೆ ಬೈ ಆಥರ್ ಅಂತ ಇರುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಾಪರ್ ಯೂಸ್ ಆಫ್ ಸ್ಟೈಲ್ ಇಂಪ್ರೂವ್ಸ್, ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಪ್ರಾಪರ್ ಯೂಸ್ ಆಫ್ ಸ್ಟೈಲ್ ಇಂಪ್ರೂವ್ಸ್ ಡ್ಯಾಶ್ ಇನ್ ಅ ಡಾಕ್ಯುಮೆಂಟ್ ಅಂದರೆ ಸ್ಟೈಲನ್ನು ಪ್ರಾಪರಾಗಿ ಬಳಸೋದ್ರಿಂದ ಡಾಕ್ಯುಮೆಂಟಲ್ಲಿ ಏನು ಇಂಪ್ರೂವ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಶೈಲಿಯ ಸರಿಯಾದ ಬಳಕೆಯು ಡಾಕ್ಯುಮೆಂಟ್ನಲ್ಲಿ ಡ್ಯಾಶನ್ನು ಸುಧಾರಿಸುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದು ಅಪ್ರಾಪ್ರಿಯೇಟ್ ಅಪಿಯರೆನ್ಸ್, ಹೌದಲ್ವಾ? ಸೊ ಇದಕ್ಕೆ ಆನ್ಸರ್ ಬಂದು ಅಪಿಯರೆನ್ಸ್ ಅಂದರೆ ನಾವು ಅದು ನಮಗೇನು ಚೆನ್ನಾಗಿ ಕಾಣುತ್ತೆ ಅಂತ ಅರ್ಥ, ಹೌದಲ್ವಾ? ಅಪಿಯರೆನ್ಸಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೈ ಡಿಫಾಲ್ಟ್ ಮ್ಯಾಕ್ರೋ ಈಸ್ ಸೇವ್ಡ್ ಇನ್ ದ ಡ್ಯಾಶ್ ಇನ್ ಅ ಸ್ಪ್ರೆಡ್ಶೀಟ್ ಅಂದರೆ ಡಿಫಾಲ್ಟಾಗಿ ಮ್ಯಾಕ್ರೋ ಎಲ್ಲಿ ಸೇವ್ ಆಗಿರುತ್ತೆ ಸ್ಪ್ರೆಡ್ಶೀಟಲ್ಲಿ ಅಂತ ಕೇಳ್ತಿದ್ದಾರೆ. ಪೂರ್ವನಿಯೋಜಿತವಾಗಿ ಅಂದರೆ ಬಿಫೋರ್ ಮ್ಯಾಕ್ರೋವನ್ನು ಸ್ಪ್ರೆಡ್ಶೀಟ್ನಲ್ಲಿ ಡ್ಯಾಶ್ನಲ್ಲಿ ಉಳಿಸಲಾಗುತ್ತದೆ.
ಸೊ ಇದಕ್ಕೆ ಆನ್ಸರ್ ಬಂದು ಮ್ಯಾಕ್ರೋ ಲೈಬ್ರರಿ. ಆಲ್ರೆಡಿ ನಮಗೆ ಅಲ್ಲಿ ಮ್ಯಾಕ್ರೋ ಲೈಬ್ರರಿ ಇರುತ್ತೆ. ಸೊ ಅಲ್ಲಿ ಅದು ಆಟೋಮೆಟಿಕ್ಕಾಗಿ ಡಿಫಾಲ್ಟಾಗಿ ಸೇವ್ ಆಗುತ್ತೆ. ನಮಗೆ ಬೇಕಂದರೆ ನಾವು ಮ್ಯಾಕ್ರೋ ಆಪ್ಷನ್ಗೆ ಹೋಗಿ ಅದನ್ನು ಚೇಂಜ್ ಮಾಡ್ಕೋಬೇಕು, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ದ ಫೈಲ್ ಎಕ್ಸ್ಟೆನ್ಷನ್ ಆಫ್ ಸ್ಪ್ರೆಡ್ಶೀಟ್ ಫೈಲ್ ಇನ್ ಕ್ಯಾಲ್ಕ್ ಈಸ್ ಡ್ಯಾಶ್. ಅಂದರೆ ನಾವು ಕ್ಯಾಲ್ಕ್ದ ಒಂದು ಫೈಲ್ ಮಾಡಿದ್ದೀವಿ ಅಂದರೆ ಎಕ್ಸ್ಟೆನ್ಷನ್ ಅಂದರೆ ಇವಾಗ ನಾವು ಫೈಲ್ ನೇಮ್ ಕೊಟ್ಟಿರ್ತೀವಿ, ಅದಾದಮೇಲೆ ಏನು ಬರುತ್ತಲ್ಲ .txt, .ppt, .calc ಅಥವಾ .ods, ODA. ಸೊ ಇದನ್ನು ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಕ್ಯಾಲ್ಕ್ಗೆ ಯಾವ ರೀತಿ ಎಕ್ಸ್ಟೆನ್ಷನ್ ಇರುತ್ತೆ? ಕ್ಯಾಲ್ಕ್ನ ಸ್ಪ್ರೆಡ್ಶೀಟ್ ಫೈಲ್ ವಿಸ್ತರಣೆ ಏನಿರುತ್ತೆ? ಸೊ ಆಪ್ಷನ್ ಇಲ್ಲ ಇದಕ್ಕೆ, ಫಿಲ್ ದ ಬ್ಲ್ಯಾಂಕ್ಸ್ ಅಲ್ಲ. ಸೊ .ods ಇರುತ್ತೆ, ಹೌದಲ್ವಾ. ಏನಿರುತ್ತೆ? .ods ಅಂತ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್. ಸೊ ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ, ಓಕೆನಾ. ಸೊ ಕಾಲಮ್ ಎಲ್ಲಿ ಏನಿದೆ ನೋಡಿರಿ, ಎಡಿಟ್ ಮೆನು, ಅದಾದಮೇಲೆ ಇನ್ಸರ್ಟ್ ಮೆನು, ಆಪ್ಷನ್ 3 ಟೂಲ್ ಮೆನು, ಆಪ್ಷನ್ 4 ಡಾಟಾ ಮೆನು. ಸೊ ಈ ಕಡೆ ಆಪ್ಷನ್ ಬಿನಲ್ಲಿ ಟ್ರ್ಯಾಕ್ ಚೇಂಜಸ್, ಇನ್ಸರ್ಟ್ ಶೀಟ್, ಹೈಪರ್ ಲಿಂಕ್, ಗೋಲ್ ಸಿಂಕ್. ಹಾಗಾದರೆ ಇದಕ್ಕೆ ಆನ್ಸರ್ ಏನಿದೆ ನೋಡೋಣ. ಸೊ ಫಸ್ಟ್ ಬಂದು ಹೆಚ್ ಅಂತ, ಅಂದರೆ ಫಸ್ಟ್ ಕ್ವಶನ್ ಎಡಿಟ್ ಮೆನು, ಟ್ರ್ಯಾಕ್ ಚೇಂಜಸ್ಸು ಎಡಿಟ್ ಮೆನು ಅಲ್ಲಿ ಬರುತ್ತೆ, ಓಕೆನಾ. ಸೆಕೆಂಡ್ ಒಂದು ಜೆ, ಅಂದರೆ ನಾನು ಡೈರೆಕ್ಟಾಗಿ ಸೇಮ್ ಕೊಟ್ಟಿದ್ದೀನಿ, ಓಕೆನಾ. ಇಲ್ಲಿ ನೋಡ್ರಿ ಆನ್ಸರು ಸೆಕೆಂಡ್ ಒಂದು ಬಂದು ಜೆ. ಇನ್ಸರ್ಟ್ ಮೆನುವಲ್ಲಿ ನಮಗೆ ಇನ್ಸರ್ಟ್ ಶೀಟ್ ಸಿಗುತ್ತೆ, ಟೂಲ್ಸ್ ಮೆನುವಲ್ಲಿ ಹೈಪರ್ ಲಿಂಕ್ ಸಿಗುತ್ತೆ, ಹೌದಲ್ವ. ಡಾಟಾ ಮೆನುವಲ್ಲಿ ಗೋಲ್ ಸಿಕ್ ಕೂಡ ನಮಗೆ ಸಿಗುತ್ತೆ, ಹೌದಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಬಂದು ಶಾರ್ಟ್ ಆನ್ಸರ್ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಸ್ಟೈಲ್? ಫಸ್ಟ್ ಚಾಪ್ಟರ್ನ ಫಸ್ಟ್ ಕ್ವಶನ್ ಇದು, ಹೌದಲ್ವ. ನಾನು ಯಾವಾಗಲೂ ಹೇಳಿದ್ದೀನಿ ಇದನ್ನು. ಸೊ ಸ್ಟೈಲ್ ಅಂದರೆ ಏನು, ಓಕೆನಾ. ಸ್ಟೈಲ್ ಎಂದರೆ ಏನು? ಸೊ ಆನ್ಸರ್ ಬಂದು ಸ್ಟೈಲ್ಸ್ ಆರ್ ಪ್ರೀಡಿಫೈನ್ಡ್ ಫಾರ್ಮ್ಯಾಟ್ಸ್ ಅಪ್ಲೈಡ್ ಟು ದ ಟೆಕ್ಸ್ಟ್, ಟೇಬಲ್ಸ್ ಆ್ಯಂಡ್ ಅದರ್ ಎಲಿಮೆಂಟ್ ಟು ಮೇಂಟೈನ್ಸ್ ಅ ಯೂನಿಫಾರ್ಮ್ ಅಪಿಯರೆನ್ಸ್ ಇನ್ ಅ ಡಾಕ್ಯುಮೆಂಟ್. ಆರ್ ನಾವು ಸ್ಟೈಲ್ ಅಂದರೆ ಇನ್ನೊಂದು ಏನು ಹೇಳಿದ್ದೀವಿ, ಸ್ಟೈಲ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಸೇವ್ಡ್ ಆ್ಯಂಡ್ ದೆನ್ ಅಪ್ಲೈಡ್ ಟು ದ ಡಾಕ್ಯುಮೆಂಟ್ ಅಂತ ಹೇಳಿದ್ವಿ ನಾವು, ಹೌದಲ್ವಾ. ನಿಮಗೆ ಅದು ಕನ್ವೀನಿಯೆಂಟ್ ಆದರೆ ಅದು ಬರೀರಿ, ಇಲ್ಲ ಇದು ಕನ್ವೀನಿಯೆಂಟ್ ಆದರೆ ಇದನ್ನು ಬರೀರಿ ನೀವು, ಓಕೆನಾ. ನಿಮಗೆ ಅದು ಕನ್ವೀನಿಯೆಂಟ್ ಆದರೆ ಅದನ್ನು ಬರೀರಿ, ಇಲ್ಲ ಇದು ಕನ್ವೀನಿಯೆಂಟ್ ಆದರೆ ಇದನ್ನು ಬರೀರಿ. ನಾನು ಕ್ಲಾಸಲ್ಲಿ ನಿಮ್ಗೆ ಇನ್ನೊಂದು ಡೆಫಿನಿಷನ್ನ ಬರ್ಸಿದ್ದೀನಿ ಸ್ಟೈಲ್ಗೆ. ಸೊ ಇನ್ನೊಂದು ಸರ್ತಿ ಹೇಳ್ತೀನಿ, ಸ್ಟೈಲ್ ಅಂದರೆ ಸ್ಟೈಲ್ ಈಸ್ ಅ ಕಲೆಕ್ಷನ್ ಆಫ್ ಆಲ್ ಫಾರ್ಮ್ಯಾಟಿಂಗ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಸೇವ್ಡ್ ಆ್ಯಂಡ್ ಅಪ್ಲೈಡ್ ಟು ದ ಡಾಕ್ಯುಮೆಂಟ್ಸ್, ಹೌದಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ ಈಗ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಯೂಸ್ ಆಫ್ ಫಿಲ್ ಫಾರ್ಮ್ಯಾಟ್ ಆಪ್ಷನ್ ಇನ್ ಅ ಡಾಕ್ಯುಮೆಂಟ್? ಫಿಲ್ ಫಾರ್ಮ್ಯಾಟ್ ಆಪ್ಷನ್ನ ನಾವು ಡಾಕ್ಯುಮೆಂಟಲ್ಲಿ ಏಕೆ ಯೂಸ್ ಮಾಡ್ತೀವಿ, ಹೌದಾ. ಸೊ ಆನ್ಸರ್ ಏನಿದೆ ನೋಡ್ರಿ, ಫಿಲ್ ಫಾರ್ಮ್ಯಾಟ್ ಈಸ್ ಯೂಸ್ ಟು ಕಾಪಿ ಅ ಸ್ಟೈಲ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಆ್ಯಂಡ್ ಅಪ್ಲೈ ಇಟ್ ಟು ದ ಅನದರ್ ಪಾರ್ಟ್. ಅಂದರೆ ನಾವು ಫಿಲ್ ಫಾರ್ಮ್ಯಾಟನ್ನು ಏನು ಮಾಡ್ತೀವಿ ಅಂದರೆ, ಇವಾಗ ಸೆಲೆಕ್ಟ್ ಮಾಡ್ತೀವಿ ನೋಡಿದ್ರೆ ಮೌಸಿಂದ, ಸೊ ಅದನ್ನು ನಾವು ಫಿಲ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಸೊ ಫಿಲ್ ಫಾರ್ಮ್ಯಾಟ್ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಒಂದು ಆಲ್ರೆಡಿ ಇವಾಗ ಕೆಳಗಡೆ ಒಂದು ಸ್ಟೈಲನ್ನು ಅಥವಾ ಸೈಜನ್ನು ಅಥವಾ ಬೋಲ್ಡು ಇದೇನೋ ಒಂದು ಫಾರ್ಮ್ಯಾಟಿಂಗನ್ನು ಮಾಡಿರ್ತೀವಿ. ಆ ಫಾರ್ಮ್ಯಾಟಿಂಗನ್ನು ಕಾಪಿ ಮಾಡಿ ಮತ್ತು ಬೇರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಅದನ್ನು ಪೇಸ್ಟ್ ಮಾಡಿಕೊಂಡು ಸೇಮ್ ಫಾಂಟ್ ಅಥವಾ ಸ್ಟೈಲನ್ನು ನಾವು ಬಳಸ್ಬೋದು. ಸೊ ಫಿಲ್ ಫಾರ್ಮ್ಯಾಟಿಂಗ್ ಆಪ್ಷನ್ನ ಯೂಸ್ ಏನಪ್ಪ ಅಂದರೆ ಡಾಕ್ಯುಮೆಂಟಲ್ಲಿ ಇಟ್ ಈಸ್ ಯೂಸ್ ಟು ಕಾಪಿ ಅ ಸ್ಟೈಲ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್, ಒನ್ ಪಾರ್ಟ್ ಆರ್ ಎನಿ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ ಆ್ಯಂಡ್ ಅಪ್ಲೈ ಇಟ್ ಟು ದ ಅನದರ್ ಪಾರ್ಟ್. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮತ್ತೆ ಅದನ್ನು ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫಿಲ್ ಫಾರ್ಮ್ಯಾಟ್, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ವಾಟ್ ಈಸ್ ದ ಡಿಜಿಟಲ್ ಇಮೇಜ್? ಡಿಜಿಟಲ್ ಇಮೇಜ್ ಅಂದರೆ ಏನು ಅಂತ ಕೇಳಿದ್ದಾರೆ, ಓಕೆನಾ. ಸೊ ಡಿಜಿಟಲ್ ಇಮೇಜ್ ಅಂದರೆ ಏನು ನೋಡಿರಿ, ಡಿಜಿಟಲ್ ಇಮೇಜ್ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಅ ಪಿಕ್ಚರ್ ಆರ್ ಅ ಗ್ರಾಫಿಕ್ ಇನ್ ಅ ಡಿಜಿಟಲ್ ಫಾರ್ಮ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಆರ್ ಡಿಸ್ಪ್ಲೇಡ್ ಆ್ಯಂಡ್ ಮ್ಯಾನಿಪುಲೇಟೆಡ್ ಯೂಸಿಂಗ್ ಕಂಪ್ಯೂಟರ್. ಅಂದರೆ ಒಂದು ಡಿಜಿಟಲ್ ಇಮೇಜ್ ಅನ್ನೋದು ಒಂದು ಪ್ರೆಸೆಂಟೇಷನ್, ಅಥವಾ ಏನಂದರೆ ಇವಾಗ ನಾವು ಪ್ರೆಸೆಂಟೇಷನ್ ಅಂದರೆ ಇವಾಗ ಅದನ್ನು ನಾವು ನಿಮಗೆ ನಾನು ಈ ಇಮೇಜ್ ವರ್ಕಿಂಗ್ ವಿತ್ ಇಮೇಜಸ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೀನಲ್ಲ, ಇವಾಗ ರೆಫರೆನ್ಸ್ ಆಗಿ ಅಂದರೆ ತೋರ್ಸೋಕ್ಕಂತಲೇ ಇಟ್ಕೊಂಡಿರ್ತೀವಿ. ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತಾ ಇದ್ದೀವಿ ಅಂದರೆ ಅದು ಏನಾಗುತ್ತೆ ಅಂತೇಳಿ
ತೋರಿಸಿ ಹೇಳೋದಕ್ಕೆ ನಾವು ಪಿಕ್ಚರನ್ನು ಬಳಸ್ತೀವಲ್ಲ ಅದನ್ನು ನಾವು ಪ್ರೆಸೆಂಟೇಷನ್ ಅಂತ ಕರಿತೀವಿ. ಪ್ರೆಸೆಂಟೇಷನ್ ಅಂದರೆ ಯಾವ ರೀತಿ ಕಾಣ್ಬೋದು ಅಂತ ಒಂದು ಚಿತ್ರದ ಮೂಲಕ ನಿಮಗೆ ತೋರಿಸ್ತೀವಿ. ಓಕೆನಾ? ಸೊ ತೋರಿಸ್ತೀವಿ. ಮತ್ತು ಅದಲ್ಲದೆ ಅದು ಗ್ರಾಫಿಕ್ ಇನ್ ಡಿಜಿಟಲ್ ಫಾರ್ಮ್. ಗ್ರಾಫಿಕ್ ಇನ್ ಡಿಜಿಟಲ್ ಫಾರ್ಮ್ ಅಂದರೆ ಅದು ಪಿಕ್ಚರು ಡಿಜಿಟಲ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಅದನ್ನು ಗ್ರಾಫಿಕ್ ಇನ್ ಡಿಜಿಟಲ್ ಫಾರ್ಮ್ ಅಂತ ಕರಿತೀವಿ. ಮತ್ತು ಅದನ್ನು ನಾವು ಡಿಸ್ಪ್ಲೇ ಕೂಡ ಮಾಡ್ಬೋದು. ಮತ್ತು ಮ್ಯಾನಿಪುಲೇಟೆಡ್ ಯೂಸಿಂಗ್ ಕಂಪ್ಯೂಟರ್ ಅಂದರೆ ನಮ್ಗೆ ಇಷ್ಟ ಬಂದಾಗೆ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಹೌದಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ರೈಟ್ ದ ಸ್ಟೆಪ್ಸ್ ಟು ಓಪನ್ ಟೆಂಪ್ಲೇಟ್ ಇನ್ ಲಿಬ್ರೆ ಆಫೀಸ್ ರೈಟರ್. ಲಿಬ್ರೆ ಆಫೀಸ್ ರೈಟರ್ನಲ್ಲಿ ಟೆಂಪ್ಲೇಟ್ ತೆರೆಯಲು ಹಂತಗಳನ್ನು ಬರೆಯಿರಿ. ಟೆಂಪ್ಲೇಟನ್ನು ಓಪನ್ ಮಾಡೋದಕ್ಕೆ ನಮಗೆ ಯಾವ್ಯಾವ ಆಪ್ಷನ್ನ ನಾವು ಸ್ಟೆಪ್ಸನ್ನು ಬರಿತಾ ಹೋಗ್ಬೇಕು ಇವಾಗ. ಸೊ ಫಸ್ಟ್ ಏನು ಮಾಡ್ತೀವಿ, ಲಿಬ್ರೆ ಆಫೀಸ್ ರೈಟರ್ನ ಓಪನ್ ಮಾಡ್ಕೋತೀವಿ. ಅದಾದ್ಮೇಲೆ ಫೈಲ್ಸ್ಗೆ ಹೋಗಿ ಟೆಂಪ್ಲೇಟ್ಗೆ ಹೋಗಿ ಮ್ಯಾನೇಜ್ ಟೆಂಪ್ಲೇಟ್ ಆಪ್ಷನ್ನು ಬರುತ್ತೆ. ಅದಲ್ವಾ? ಇಲ್ಲಾಂದರೆ ನಾವು ಶಾರ್ಟ್ಕಟ್ ಕೀ Ctrl+Shift+N ಅನ್ನು ಹೊಡೆದ್ರೂ ಕೂಡ ನಮಗೆ ಡೈರೆಕ್ಟಾಗಿ ಟೆಂಪ್ಲೇಟ್ಸ್ ಮ್ಯಾನೇಜ್ಡ್ ವಿಂಡೋ ಪಾಪಪ್ ಬರುತ್ತೆ. ಸೊ ಅಲ್ಲಿ ನಮಗೆ ಇಷ್ಟ ಆಗೋ ಒಂದು ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿ ನಾವು ಕೆಳಗಡೆ ಓಪನ್ ಅಂತ ಕೊಟ್ಟಾಗ ನಮಗೆ ಅದೇ ಒಂದು ಟೆಂಪ್ಲೇಟು ಬರುತ್ತೆ ಡಾಕ್ಯುಮೆಂಟಲ್ಲಿ. ಹೌದಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಕ್ವೆಶನ್ ನಂಬರ್ 20. ನೇಮ್ ಎನಿ 2 ಟೂಲ್ಸ್ ಫಾರ್ ಡಾಟಾ ಅನಾಲಿಸಿಸ್. ಡಾಟಾ ಅನಾಲಿಸಿಸ್ ಮಾಡೋದಕ್ಕೆ ಯಾವುದಾದ್ರೂ 2 ಟೂಲ್ಗಳನ್ನು ಹೇಳ್ರಿ ಅಂತ ಹೇಳಿದ್ರಿ. ಎರಡು ಟೂಲ್ಗಳ ಹೆಸರನ್ನು ಹೇಳ್ರಿ ಅಂತ ಹೇಳಿದಿರ. ದತ್ತಾಂಶ ವಿಶ್ಲೇಷಣೆಗಾಗಿ ಯಾವುದಾದರೂ 2 ಸಾಧನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಆನ್ಸರೇ ಬಂದು ಗೋಲ್ಸಿಕ್ ಅಂದರೆ ಇವಾಗ ನಾನು ಹೇಳಿದ್ದೆ, ಈಗ 3 ಕಾಲಮ್ ಹಾಕಿರ್ತೀವಿ, ಪ್ರೈಸ್ ಎಲ್ಲ ಬರೆದಿರ್ತೀವಿ, ನಾವು ಸೆಲ್ಲಿಂಗ್ ಪ್ರೈಸ್ ಬರೆದಿರ್ತೀವಿ, ನಮ್ಮ ಕಾಸ್ಟ್ ಪ್ರೈಸ್ ಬರೆದಿರ್ತೀವಿ, ಪ್ರಾಫಿಟನ್ನು ಬರೆದಿರ್ತೀವಿ. ಸೊ ನಮಗೆ ಪ್ರಾಫಿಟ್ 10% ಬದಲು 50% ಆಗಬೇಕಾದ್ರೆ ನಾನು ಪ್ರೈಸನ್ನು ಎಷ್ಟು ಜಾಸ್ತಿ ಮಾಡಬೇಕು, ಓಕೆನಾ? ಅಥವಾ ನಾನು ಸೆಲ್ಲಿಂಗ್ ಪ್ರೈಸನ್ನು ಎಷ್ಟು ಜಾಸ್ತಿ ಮಾಡಬೇಕು, ಮಾರೋ ಪ್ರೈಸನ್ನು ಎಷ್ಟು ಜಾಸ್ತಿ ಮಾಡಬೇಕು, ಕೊಂಡುಕೊಳ್ಳುವ ಪ್ರೈಸನ್ನು ಎಷ್ಟು ಜಾಸ್ತಿ ಮಾಡಬೇಕು ಅಂತಂದು ಸೆಟ್ ಮಾಡ್ಕೊಳ್ಳೋದನ್ನು ನಾವು ಗೋಲ್ಸಿಕನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಸಾಲ್ವರ್ ಅಂದರೆ ನೆಕ್ಸ್ಟ್ ನಮಗೆ ರೀಚ್ ಆಗಬೇಕಂದ್ರೆ ಯಾವುದನ್ನು ನಾವು ಇನ್ಕ್ರೀಸ್ ಮಾಡ್ತೀವೋ ಡಿಕ್ರೀಸ್ ಮಾಡ್ತೀವೋ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನಾವು ಯಾವುದನ್ನು ಬಳಸ್ತೀವಿ, ಸಾಲ್ವರನ್ನು ಬಳಸ್ತೀವಿ. ಸೊ ನೆಕ್ಸ್ಟ್ 21 ಕ್ವೆಶನ್ ನೋಡ್ರಿ. ಡಿಫೈನ್ ಗೋಲ್ಸಿಕ್ ಅನ್ನು ವಾಕ್ಯಿಸಿ ಅಂದರೆ ಗೋಲ್ಸಿಕನ್ನು ಅಂದರೆ ಏನು ಅಂತ ಬರೀರಿ ಅಂತ ಹೇಳಿದ್ದಾರೆ. ಸೊ ಗೋಲ್ಸಿಕ್ ಈಸ್ ಅ ಡಾಟಾ ಅನಾಲಿಸಿಸ್ ಟೂಲ್ ಯೂಸ್ ಟು ಫೈಂಡ್ ದಟ್ ಇನ್ಪುಟ್ ವ್ಯಾಲ್ಯೂ ರಿಕ್ವೈರ್ಡ್ ಟು ಗೆಟ್ ದ ಡಿಸೈರ್ಡ್ ರಿಸಲ್ಟ್ ಆಫ್ ಅ ಫಾರ್ಮುಲಾ. ಹೇಳಿದ್ವಲ್ಲ. ಸೊ ನಮಗೆ ಇವಾಗ ಒಂದು ರಿಸಲ್ಟ್ ಇದೆ, ನಮಗೆ ಆ ರಿಸಲ್ಟನ್ನು ಅಚೀವ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಏನು ಇನ್ಪುಟ್ ವ್ಯಾಲ್ಯೂವನ್ನು ಇದ್ದರೆ ಅಂದರೆ ಇವಾಗ ನಮಗೆ ಏನು ಇನ್ಪುಟ್ ವ್ಯಾಲ್ಯೂ ಹಾಕಿದರೆ ನಾವು ಏನು ಮಾಡಿದರೆ ಆ ಗೋಲನ್ನು ರೀಚ್ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಗೋಲ್ಸಿಕನ್ನು ನಾವು ಬಳಸ್ತೀವಿ. ಹೌದಲ್ಲ? ಸೊ ಗೋಲ್ಸಿಕ್ ಈಸ್ ಅ ಡಾಟಾ ಅನಾಲಿಸಿಸ್ ಟೂಲ್ ಯೂಸ್ ಟು ಫೈಂಡ್ ದ ಇನ್ಪುಟ್ ವ್ಯಾಲ್ಯೂ ರಿಕ್ವೈರ್ಡ್ ಟು ಗೆಟ್ ದ ಡಿಸೈರ್ಡ್ ರಿಸಲ್ಟ್ ಆಫ್ ಅ ಫಾರ್ಮುಲಾ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಇವಾಗ ಲಾಂಗ್ ಆನ್ಸರ್ ಕ್ವಶನ್ಸ್. ಓಕೆನಾ? ಅಂದರೆ ಇಲ್ಲಿ ಇಷ್ಟೊತ್ತು ಮಾಡೋ ಶಾರ್ಟ್ ಆನ್ಸರ್ ನೋಡಿದ್ವಿ, 1 ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ ಬರೆಯಿರಿ. ಇನ್ನು ಮುಂದೆ 2 ಅಥವಾ 3 ವಾಕ್ಯದಲ್ಲಿ ಬರೆಯಿರಿ. ಓಕೆನಾ? ಸೊ ಕ್ವಶನ್ ನಂಬರ್ 22 ಏನಿದೆ ನೋಡ್ರಿ. ವಾಟ್ ಇಫ್ ಸಿನೋರಿಯೋ ಇನ್ ಸ್ಪ್ರೆಡ್ಶೀಟ್. ವಾಟ್ ಇಫ್ ಸಿನೋರಿಯೋ ಇದು ಕಂಡೀಷನ್. ವಾಟ್ ಇಫ್ ಸಿನೋರಿಯೋ ಎಂದರೇನು ಅಂತ ಕೇಳಿದ್ದಾರೆ. ಓಕೆನಾ? ಸನ್ನಿವೇಶಗಳು, ಕಂಡೀಷನ್. ಓಕೆ. ಸೊ ವಾಟ್ ಇಫ್ ಸಿನೋರಿಯೋ ಈಸ್ ಅ ಫ್ಯೂಚರ್ ಇನ್ ಸ್ಪ್ರೆಡ್ಶೀಟ್ ದಟ್ ಅಲೋಸ್ ಯೂಸರ್ ಟು test different values or assumptions in formulas to analyze possible outcomes without changing the actual data. ಅಂದರೆ ನಾವು ಸ್ಕೂಲ್ ಹುಡುಗರದು ಅಟೆಂಡೆನ್ಸು ಮತ್ತು ಮಾರ್ಕ್ಸನ್ನು ನಾವು ಸಿನೋರಿಯಾಗಿ ಇಟ್ಕೊಂಡು ವಾಟ್ ಇಫ್ ಸಿನೋರಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕ್ಲಾಸಲ್ಲಿ. ಹೌದಲ್ವಾ? ಅಂದರೆ ಹುಡುಗರು ಎಷ್ಟು ನೀಟಾಗಿ ಕ್ಲಾಸಿಗೆ ಬಂದರೆ ಎಷ್ಟು ಚೆನ್ನಾಗಿ ಸ್ಕೋರ್ ಆಗ್ಬೋದು, ಅಥವಾ ಎಷ್ಟು ಕಡಿಮೆ ಬಂದರೆ ಸ್ಕೋರ್ ಎಷ್ಟು ಕೆಟ್ಟದಾಗಿ ಆಗ್ಬೋದು ಅಂಥೇಳಿ ನಾವು ಒಂದು ಎಕ್ಸಾಂಪಲನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಹಾಗಾದ್ರೆ ಈಗ ರೈಟ್ ದ ಸ್ಟೆಪ್ಸ್ ಟು ಇನ್ಸರ್ಟ್ ಆ್ಯನ್ ಇಮೇಜ್ ಫ್ರಮ್ ಗ್ಯಾಲರಿ ಯೂಸಿಂಗ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮೆಥಡ್ ಇನ್ ಅ ಡಾಕ್ಯುಮೆಂಟ್. ಅಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡುವ ಮುಖಾಂತರ ಇಮೇಜನ್ನು ಒಂದು ಡಾಕ್ಯುಮೆಂಟ್ಗೆ ಯಾವ ರೀತಿ ನಾವು ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಇದು ರಾಂಗ್ ಇದೆ, ಇದು ಕನ್ನಡದಲ್ಲಿ ಬಂದಿಲ್ಲ, ತಪ್ಪಿದೆ. ಓಕೆನಾ? ಇದೊಂದು ಕ್ಷಮಿಸ್ರಿ. ಸೊ ನೆಕ್ಸ್ಟ್ ಇದಕ್ಕೆ ನೋಡಿರಿ ಏನಿದೆ, ಓಪನ್ ಲಿಬ್ರೆ ಆಫೀಸ್ ರೈಟರ್. ಓಕೆ, ಫಸ್ಟು ರೈಟರನ್ನು ಓಪನ್ ಮಾಡ್ತೀವಿ, ಆಮೇಲೆ ಮತ್ತೆ ಇನ್ನು ಅದನ್ನು ಸ್ವಲ್ಪ ಸಣ್ಣದು ಮಾಡಿಕೊಂಡು ಗ್ಯಾಲರಿಯನ್ನು ಹೋದ್ರೆ ಓಪನ್ ಮಾಡ್ತೀವಿ, ಇಲ್ಲ ವ್ಯೂ ಗ್ಯಾಲರಿ ಆಪ್ಷನ್ಗಾದರೂ ವ್ಯೂಗೆ ಹೋಗಿ ಗ್ಯಾಲರಿ ಆಪ್ಷನ್ಗಾದರೂ ಸೆಲೆಕ್ಟ್ ಮಾಡ್ತೀವಿ. ಆದಮೇಲೆ ನಮ್ಗೆ ಯಾವ ಇಮೇಜ್ ಬೇಕೋ ಅದನ್ನು
ಲಾಂಗ್ ಪ್ರೆಸ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಮೇಲೆ ಸರ್ಸ್ಕೊಂಬಂದು ಬಿಡ್ತೀವಿ. ಸೊ ಇದನ್ನು ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮೆಥಡ್ ಅಂತ ಕರಿತೀವಿ, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಟು ಅಪ್ಡೇಟ್ ಅ ನ್ಯೂ ಸ್ಟೈಲನ್ನು ಡಾಕ್ಯುಮೆಂಟ್. ನ್ಯೂ ಸ್ಟೈಲನ್ನು ಡಾಕ್ಯುಮೆಂಟಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಡಾಕ್ಯುಮೆಂಟ್ನಲ್ಲಿ ಹೊಸ ಶೈಲಿಯನ್ನು ಹೇಗೆ ನವೀಕರಿಸುವುದು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಫಸ್ಟು ಡಾಕ್ಯುಮೆಂಟನ್ನು ಓಪನ್ ಮಾಡ್ತೀವಿ, ಮತ್ತು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀವಿ. ಯಾವುದು ಇವಾಗ ಅಪ್ಡೇಟ್ ಮಾಡಬೇಕು ಅಂದರೆ ಇವಾಗ ಒಂದು ಸೆಂಟೆನ್ಸನ್ನು ಬರೆದು ಅದನ್ನು ನಾವು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೈಜ್, ಕಲರ್, ಫಾಂಟ್ ಎಲ್ಲವನ್ನು ಚೇಂಜ್ ಮಾಡಿರ್ತೀವಿ. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಇವಾಗ, ಯಾಕಂದರೆ ಅದನ್ನು ನಾವು ಇವಾಗ ಅಪ್ಡೇಟ್ ಮಾಡಬೇಕಾಗಿದೆ. ಸೊ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದಾದಮೇಲೆ ಮಾಡಿಫೈಯಿಂಗ್ ಫಾರ್ಮೆಟ್ ಅದೇ ಸೈಜು, ಕಲರ್ ಇದನ್ನೆಲ್ಲ ಏನು ಬೇಕು ನಮಗೆ ಅದನ್ನು ಸೆಟ್ ಮಾಡಿ ಆದಮೇಲೆ ರೈಟ್ ಕ್ಲಿಕ್ ಆನ್ ದ ಸ್ಟೈಲ್ ನೇಮ್ ಇನ್ ದ ಸ್ಟೈಲ್ ಪ್ಯಾನಲ್. ಇದು ಸ್ಟೈಲ್ ಪ್ಯಾನಲಲ್ಲಿ ನಾವು ರೈಟ್ ಕ್ಲಿಕ್ ಮಾಡ್ತೀವಿ. ಸ್ಟೈಲ್ ಪ್ಯಾನಲ್ ರೈಟ್ ಸೈಡಲ್ಲಿ ನಮಗೆ ಪಾಪಪ್ ಬಂದಿರುತ್ತಲ್ಲ, ಸೈಡ್ ಬಾರಲ್ಲಿ ಬಂದಿರುತ್ತಲ್ಲ, ಸೊ ಅಲ್ಲಿ ನಾವೇನು ಮಾಡ್ತೀವಿ, ರೈಟ್ ಕ್ಲಿಕ್ ಮಾಡ್ತೀವಿ. ಅಲ್ಲಿ ರೈಟ್ ಕ್ಲಿಕ್ ಮಾಡಿ ನಮಗೆ ಅಪ್ಡೇಟ್ ಸ್ಟೈಲನ್ನು ಬಳಸ್ತೀವಿ. ನಾನು ಇದಕ್ಕೆ ಇನ್ನೊಂದು ಹೇಳಿದ್ದೆ, ಸ್ಟೈಲ್ ಆ್ಯಕ್ಷನ್ ಬಟನ್ ಅಂತ ಅಲ್ಲಿ ಬರುತ್ತೆ ನಿಮಗೆ, ಹೌದಲ್ವಾ. ರೌಂಡ್ ಶೇಪಲ್ಲಿ ನಿಮಗೆ ಸೈಡ್ ಬಾರಲ್ಲಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇದು ಅಪ್ಡೇಟ್ ಸ್ಟೈಲ್ ಆಪ್ಷನ್ ಸಿಗುತ್ತೆ. ಸೊ ಅಪ್ಡೇಟ್ ಸ್ಟೈಲನ್ನು ಪ್ರೆಸ್ ಮಾಡಿ ನಾವು ನಮಗೆ ಬೇಕಾಗಿರುವಂಥ ಒಂದು ಸ್ಟೈಲ್ನ ಫಾರ್ಮೆಟನ್ನು ಸೇವ್ ಮಾಡ್ತೀವಿ ಅಥವಾ ಅಪ್ಡೇಟ್ ಮಾಡ್ತೀವಿ, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಟ್ ದ ಸ್ಟೆಪ್ಸ್ ಟು ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಇನ್ ಲಿಬ್ರೆ ಆಫೀಸ್ ರೈಟರಲ್ಲಿ ಆಬ್ಜೆಕ್ಟ್ಸ್ ಅಥವಾ ಡ್ರಾಯಿಂಗ್ ಚಿತ್ರವನ್ನು ಬರೆಯೋದಕ್ಕೆ ಸ್ಟೆಪ್ಸ್ ಯಾವ್ಯಾವುದನ್ನು ಫಾಲೋ ಮಾಡಬೇಕು ಅಂತ ಕೇಳಿದ್ದಾರೆ, ಏನೇನು ಸ್ಟೆಪ್ಸ್ ಇದೆ ಅಂತ. ಸೊ ಫಸ್ಟು ಏನು ಮಾಡ್ತೀವಿ, ಸೆಲೆಕ್ಟ್ ದ ಡ್ರಾಯಿಂಗ್ ಆಬ್ಜೆಕ್ಟ್. ಅಂದರೆ ಫಸ್ಟು ನಾವೇನು ಮಾಡ್ತೀವಿ, ಇನ್ಸರ್ಟ್ಗೆ ಹೋಗಿ ಅಲ್ಲಿ ಡ್ರಾಯಿಂಗನ್ನು ಸೆಲೆಕ್ಟ್ ಮಾಡ್ತೀವಿ, ಓಕೆನಾ. ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ಅಲ್ಲಿ ಕೆಲವೊಂದಿಷ್ಟು ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಕಾಣ್ತವೆ, ಒಂದಿಷ್ಟು ಆಬ್ಜೆಕ್ಟ್ಸ್ ಕಾಣ್ತವೆ. ಸೊ ನಮ್ಗೆ ಯಾವ್ದು ಬೇಕೋ ಆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಎಕ್ಸಾಂಪಲ್ಗೆ ಸ್ಮಾಲ್ ಸ್ಕ್ವೇರ್ ಹ್ಯಾಂಡಲ್ ಅಪಿಯರ್ಸ್ ಅರೌಂಡ್ ಇಟ್ಸ್. ಅಂದರೆ ಇವಾಗ ನಾವು ಒಂದು ಆಬ್ಜೆಕ್ಟನ್ನು ತೊಗೊಂಡು ಅದು ಡಾಕ್ಯುಮೆಂಟ್ ಮೇಲೆ ಹಾಕಿರ್ತೀವಿ, ಕ್ಲಿಕ್ ಮಾಡಿ ಹಾಕಿರ್ತೀವಿ, ಓಕೆನಾ. ಹಾಕಿದಾದಮೇಲೆ ನಮಗೆ ಕಾರ್ನರಲ್ಲಿ ನಮಗೆ ಹ್ಯಾಂಡಲ್ಸ್ ಕಂಡು ಬರುತ್ತೆ 4 ಕಡೆ, ಹೌದಲ್ವಾ. ಸೊ ಅದನ್ನು ಇಟ್ಕೊಂಡು ನಾವು ರೀಸೈಜ್ ಮಾಡಿದೆ, ಅಂದರೆ ನಮಗೆ ಎಷ್ಟು ದೊಡ್ಡದು ಬೇಕು ಅಥವಾ ಚಿಕ್ಕದು ಬೇಕು ಅದನ್ನು ಚೆಕ್ ಮಾಡಿ ಅಷ್ಟನ್ನು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡಿಕೊಂಡು ಇಟ್ಕೋತೀವಿ, ಹೌದಲ್ವಾ. ಸೊ ಇದೇ ರೀತಿ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡಿ, ಲಿಸ್ಟ್ ದ ಆ್ಯಕ್ಷನ್ ದಟ್ ಕೆನಾಟ್ ಬಿ ರೆಕಾರ್ಡೆಡ್ ವಯಾ ಮ್ಯಾಕ್ರೋ. ಅಂದರೆ ಮ್ಯಾಕ್ರೋದಿಂದ ಯಾವ ಆ್ಯಕ್ಷನ್ಗಳನ್ನು ಸೇವ್ ಮಾಡೋದಕ್ಕಾಗೋದಿಲ್ಲ ಅಂತ ಕೇಳಿದ್ದಾರೆ. ಮ್ಯಾಕ್ರೋ ಮೂಲಕ ದಾಖಲಿಸಲಾಗದ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಏನೇನಿದೆ ನೋಡ್ರಿ, ಆಗರ ವಿಂಡೋ ಮೂವ್ಮೆಂಟ್ ಆ್ಯಂಡ್ ರೀಸೈಜ್, ಹೌದಾ. ಒಂದು ವಿಂಡೋ ಮೂವ್ಮೆಂಟ್ ಮತ್ತು ರೀಸೈಜ್. ಅದಾದಮೇಲೆ ಸ್ವಿಚಿಂಗ್ ಬಿಟ್ವೀನ್ ವಿಂಡೋಸ್, ಅಂದರೆ ಇವಾಗ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ನೆಕ್ಸ್ಟ್ ಟೈಮು ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಮಾಡಿದರೆ ಅದನ್ನು ಕೂಡ ಅದರಲ್ಲಿ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ಅದಾದ್ಮೇಲೆ ಮೌಸ್ ಸೆಲೆಕ್ಷನ್ ಔಟ್ಸೈಡ್ ದ ಡಾಕ್ಯುಮೆಂಟ್. ಈಗ ಡಾಕ್ಯುಮೆಂಟನ್ನು ಬಿಟ್ಟು ನಾವು ಹೊರಗಡೆ ಏನಾದರೂ ಸೆಲೆಕ್ಟ್ ಮಾಡಿದ್ರು ಕೂಡ ಅದು ರೆಕಾರ್ಡ್ ಆಗೋದಿಲ್ಲ. ಅದಾದಮೇಲೆ ಆ್ಯಕ್ಷನ್ಸ್ ಇನ್ವಾಲ್ವ್ಸ್ ಸೆಕ್ಯೂರಿಟಿ ಆರ್ ಸಿಸ್ಟಮ್ ಲೆವೆಲ್ ಸೆಟ್ಟಿಂಗ್ಸ್. ಅಂದರೆ ಇವಾಗ ನಾವು ಸಿಸ್ಟಮಲ್ಲಿ ಏನೋ ಸೆಟ್ಟಿಂಗ್ಸ್ ಮಾಡ್ತಿದ್ದೀವಿ ಅಂದ್ರೆ ಅದನ್ನು ಕೂಡ ಮ್ಯಾಕ್ರೋದಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಮ್ಯಾಕ್ರೋನ ಏನಕ್ಕೆ ಬಳಸಿದ್ವಿ ಹೇಳ್ರಿ, ನಮಗೆ ಇವಾಗ ಒಂದೇ ಕೆಲಸವನ್ನು ಪದೇ ಮಾಡೋದಿದ್ರೆ ನಾವು ಮ್ಯಾಕ್ರೋನ ಬಳಸ್ಕೊಂಡು ನಾವು ಯಾವುದ ಸ್ಟೆಪ್ಸು ರಿಪೀಟ್ ಆಗುತ್ತೋ ಅದನ್ನು ರೆಕಾರ್ಡ್ ಮಾಡಿ ತದನಂತರ ಮ್ಯಾಕ್ರೋನ ಬಳಸೋದ್ರಿಂದ ಆಟೋಮೆಟಿಕ್ಕಾಗಿ ಅದು ಆ ಒಂದು ಕೆಲಸನ ಮಾಡುತ್ತೆ, ಹೌದಲ್ವಾ. ಸೊ ಹಾಗಾಗಿ ನಾವು ಮ್ಯಾಕ್ರೋನ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಕ್ವೆಶನ್ ನಂಬರ್ 27. ಡಿಸ್ಕ್ರಿಮಿನೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ರಿಲೇಟಿವ್ ಆ್ಯಂಡ್ ಅಬ್ಸಲ್ಯೂಟ್ ಹೈಪರ್ಲಿಂಕ್. ರಿಲೇಟಿವ್ ಲಿಂಕು ಮತ್ತು ಅಬ್ಸಲ್ಯೂಟ್ ಹೈಪರ್ಲಿಂಕ್ದು ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ರಿಲೇಟಿವ್ ಹೈಪರ್ಲಿಂಕ್ ಅಂದರೆ ಏನು ನೋಡ್ರಿ, ಗಿವ್ಸ್ ಅ ಪಾತ್ ರಿಲೇಟಿವ್ ಟು ದ ಕರೆಂಟ್ ಡಾಕ್ಯುಮೆಂಟ್ ಲೊಕೇಶನ್ ಯೂಸ್ಫುಲ್ ವೆನ್ ಫೈಲ್ ಆರ್ ಮೂವ್ ಟುಗೆದರ್. ಅಂದರೆ ರಿಲೇಟಿವ್ ಡಾಕ್ಯುಮೆಂಟು ಎರಡು ಫೈಲ್ಗಳು ಒಂದೇ ಫೋಲ್ಡರ್ನಲ್ಲಿ ಇದ್ದರೆ ಪಾತ್ ರಿಲೇಟಿವ್ ಆಗಿ ಇರುತ್ತೆ, ಅಂದರೆ ಒಂದೇ ಜಾಗದಲ್ಲಿ ಇರ್ತವೆ ಎರಡು ಡಾಕ್ಯುಮೆಂಟ್ಸ್, ಹೌದಲ್ವಾ. ಸೊ ಆವಾಗ ಮಾತ್ರ ನಮಗೆ ರಿಲೇಟಿವ್ ಹೈಪರ್ಲಿಂಕ್ ಯೂಸ್ಫುಲ್ ಆಗುತ್ತೆ, ಹೌದಲ್ವಾ. ಸೊ ಅದೇ ರೀತಿ ಇವಾಗ ಅಬ್ಸಲ್ಯೂಟ್ ಹೈಪರ್ಲಿಂಕ್ ನೋಡ್ರಿ, ಪ್ರೊವೈಡ್ಸ್ ದ ಫುಲ್ URL ಆರ್ ಪಾತ್ ವರ್ಕ್ ಇಂಡಿಪೆಂಡೆಂಟ್ಲಿ. ಅಂದರೆ ಇವಾಗ ಇದೇನು ಮಾಡುತ್ತಂದರೆ ಕಂಪ್ಲೀಟ್ ನಮಗೆ ಆ ಒಂದು ಫೈಲ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಕಂಪ್ಲೀಟ್ ಅಡ್ರೆಸ್ಸನ್ನು ಕೊಡುತ್ತೆ.
ಸೊ ಹಾಗಾಗಿ ಇದು ನಮಗೆ ಅದು ಒಂದು ಫೈಲ್ ಬಿಟ್ಟು ಬೇರೆ ಫೈಲಲ್ಲಿ ಇದ್ದರೂ ಕೂಡ ನಮಗೆ ಅಬ್ಸಲ್ಯೂಟ್ ಹೈಪರ್ ಲಿಂಕ್ ವರ್ಕ್ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ನು. ಸೊ ಎಕ್ಸ್ಪ್ಲೇನ್ ದ 6 ಡಿಫ್ರೆನ್ಸ್ ಕ್ಯಾಟಗರೀಸ್ ಆಫ್ ಸ್ಟೈಲ್ ಇನ್ ಅ ರೈಟರ್ ಡಾಕ್ಯುಮೆಂಟ್. ಸೊ 6 ಡಿಫ್ರೆಂಟ್ ಕ್ಯಾಟಗರೀಸ್ ಯಾವ್ಯಾವು ಅವು ರೈಟರಲ್ಲಿ ಅಂತ ಕೇಳಿದ್ದಾರೆ. ರೈಟರ್ ಡಾಕ್ಯುಮೆಂಟ್ನಲ್ಲಿ ಶೈಲಿಯ 6 ವಿಭಿನ್ನ ವರ್ಗಗಳನ್ನು ವಿವರಿಸಿ. ಫಸ್ಟ್ ಚಾಪ್ಟರ್ನಲ್ಲೇ ಹೇಳಿದ್ದೀವಿ, ಹೌದಲ್ವಾ? ಸೊ ಆನ್ಸರ್ ಬಂದು ಪ್ಯಾರಾಗ್ರಾಫ್ ಸ್ಟೈಲ್, ಕ್ಯಾರೆಕ್ಟರ್ ಸ್ಟೈಲ್, ಫ್ರೇಮ್ ಸ್ಟೈಲ್, ಪೇಜ್ ಸ್ಟೈಲ್, ಲಿಸ್ಟ್ ಸ್ಟೈಲ್, ಟೇಬಲ್ ಸ್ಟೈಲ್, ಹೌದಲ್ಲ? ಇದಿಷ್ಟನ್ನು ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌದಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಾಗಾದರೆ. ಸೊ ರೈಟ್ ದ ಸ್ಟೆಪ್ಸ್ ಟು ಕ್ರಿಯೇಟ್ ಅ ಟೇಬಲ್ ಆಫ್ ಕಂಟೆಂಟ್. ಟೇಬಲ್ ಆಫ್ ಕಂಟೆಂಟನ್ನು ನಿರ್ಮಿಸಲು ಕ್ರಮಗಳನ್ನು ಬರೆಯಿರಿ.